ಮೆಂಬರ್ಗಳು ಆಮೇಲೆ ಅಧ್ಯಕ್ಷ ಒಂದು ಪಂಚಾಯತಿಲಿ 10 ಹಳ್ಳಿ ಇದ್ರೆ ನನ್ನ ಮಗದ ಬೋರ್ವೆಲ್ ತಿಂಗಳು 2 ಸಲ ಕೆಟ್ಟೋಗುತ್ತೆ. ನಮ್ದೆಲ್ಲ 1 ವರ್ಷಕ್ಕೋ 2 ವರ್ಷಕ್ಕೆ ಕೆಟ್ಟೋಗುತ್ತೆ. ಈ ಪಂಚಾಯತ್ ಬೋರ್ವೆಲ್ಗಳು ತಿಂಗಳ 2 ಸಲ ಕೆಟ್ಟೋಗುತ್ತೆ. ಒಂದು 8 ಹಳ್ಳಿ ಅಂದ್ರೆ 160 1,60,000 ರೂಪಾಯಿ ಬಂತು PDOಗೆ ಮತ್ತೆ ಪಂಚಾಯತಿಗೆ. ಈ ತರ ಮೆಂಬರ್ ಗೆಲ್ಸಿದ್ದೀರಾ, ನೀವು ದುಡ್ಡು ಕೊಡ್ತೀರಾ, ಈ ಮೆಂಬರ್ ಗೆಲ್ಸ್ತೀರಾ. ದಯವಿಟ್ಟು ಈ ಪಂಚಾಯತಿಗಳೆಲ್ಲ ಗೆಲ್ಸ್ಬೇಕಾದ್ರೆ ದುಡ್ಡು ತಗೊಂಡು ಮಾಡ್ಬೇಡ್ರಿ. ಯಾವ ದುಡ್ಡು ಕೊಟ್ಟು ಅವ್ನು ಸೋಲ್ಸ್ರಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ, ಮತ್ತೆ ದೇಶ ಸರಿಯಾಗುತ್ತೆ. ದುಡ್ಡು ಕೊಟ್ಟು ಸೋಲ್ಸ್ರಿ. ಸಾಯಂಕಾಲ ಕುಡಿಯಕ್ಕೆ ಇಲ್ಲ ನಾನ್ ವೆಜ್ ಕೊಟ್ರೆ ಬೆಳಗ್ಗೆ ದಪ್ಪ 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 ಓಟು. 5 ವರ್ಷ ಅವನ ಹತ್ರ ಬೆಕ್ ಮಾಡ್ಬೇಕು ನೀವು, ಮೆಂಬರ್ ಹತ್ರ, ನಿಮ್ಮ ಅಧ್ಯಕ್ಷರ ಹತ್ರ, MLA ಹತ್ರ. ಆ ತರ ಮಾಡಿ ಈ ತರ ಪರಿಸ್ಥಿತಿ ಬಂದಿರೋದು. ಬದಲಾವಣೆ ಆಗಿ ಹಳ್ಳಿಗಳಲ್ಲಿ ಸೋದರ ಭಾವನೆ ಇಟ್ಕೊಳ್ಳಿ, ಅಣ್ತಮ್ಮ ತರ ಬದುಕಿ, ಕಚ್ಚಾ ಸಾಯ್ಬೇಡಿ. ಜೀವನ ಎಲ್ಲ ಒತ್ತಾಡಿ ಜನರಿಗೆ ಏನ್ ಮಾಡ್ಬೇಕ್ರಿ? ದಾಹ ಬಿಟ್ಬಿಡಿ. ದಾಹ ಜಾಸ್ತಿ ಆದ್ರೆ ವಿಷ ಆಗುತ್ತೆ. ವಿಷ ಜಾಸ್ತಿ ಆದ್ರೆ ಮತ್ತೆ ಕೋರ್ಟ್ ಆರ್ಡ್ರು ಈ ತರ ನೀವು ಮಾಡ್ತಿರಲ್ಲ. ನನ್ನಂತ ಜಡ್ಜ್ ಇದ್ದಿದ್ರೆ ನಿಮ್ಮನ್ನ ಗಂಟು ಮಟ್ಟ ಕಟ್ಸಿ ಅಗ್ರ ಜೈಲ್ ಬಿಡ್ತಾ ಇರಲಿಲ್ಲ. ನಿಮಗೆ ಟೈಮ್ ಚೆನ್ನಾಗಿದೆ ಹೇಳ್ತಾರೆ. ಅವ್ರ ಪಾಪ ಕಂಟೆಂಟ್ ಹಾಕಿಲ್ಲ. ಕಂಟೆಂಟ್ ಆಡಕ್ ಹೋದ್ರೆ ಲಾಯರ್ ದುಡ್ಡು ಕೇಳ್ತಾರೆ. 10,000 20,000 50,000 ಯಾರು ಕೊಡ್ತಾರೆ? ವಿ ಆರ್ ಹರಾಸಿಂಗ್ ದಿ ಪೀಪಲ್. ಕೋರ್ಟ್ ಆರ್ಡರ್ ಬೆಲೆ ಇಲ್ಲ. ನೀವು ಕೋರ್ಟ್ ಆರ್ಡರ್ ಬೆಲೆ ಕೊಡಲ್ಲ ಅಂದ್ರೆ, ನಾನು ಜಡ್ಜ್ ಆಗಿದ್ದವನು 1 ನಿಮಿಷ ಬಿಡಲ್ಲ. ನನಗೂ ಪವರ್ ಇದೆ. ಸೆಕ್ಷನ್ 17 ಕಂಟೆಂಪ್ಟ್ ಲೋಕಾಯುಕ್ತ ಆಗ್ತಲ್ಲಿ. ನಾನು ಸೇಮ್ ಪವರ್ 6 ತಿಂಗಳು ನಾನು ಜೈಲ್ ಕಳಿಸ್ಬಿಟ್ಟಿದ್ದೀನಿ. Based on their undertaking, within Saturday, she will ensure the complaints will be, the grievance of the complaint will be redressed. Failing which, based on undertaking, this complaint will close. Failing which, this authority will have no option except to invoke the contempt proceedings under the provisions of section 17A of the Lokayukta Act. Saturday ವರೆಗೂ ನೋಡು. ಸಾಟರ್ಡೆ ದಿನ ಬಂದಿಲ್ಲ ಪ್ರಾಣಿ, ಮಂಡೇ ಬೆಂಗಳೂರು ಬಾ. ಮೇಡಮ್ಮ ಶ್ವೇತಾ ಹೆಸರು